ಅಂಕಿತಾ 32 ವರ್ಷದ ಸಾಫ್ಟ್ವೇರ್ ಇಂಜಿನಿಯರ್ ಬೆಂಗಳೂರಿನ ಒಂದು ಹಿತಕರ ಅಪಾರ್ಟ್ಮೆಂಟ್ನಲ್ಲಿ ಒಬ್ಬಳೇ ವಾಸಿಸುತ್ತಿದ್ದಳು. ಅವಳ ಜೀವನ ಕೆಲಸದ ಗಡುವುಗಳು, ರಾತ್ರಿ ಕವರಿಂಗ್ ಸೆಷನ್ಗಳು ಮತ್ತು ವಾರಾಂತ್ಯದ ಬೆಂಜ್ ವಾಚಿಂಗ್ ನಡುವೆ ಸುತ್ತುತ್ತಿತ್ತು. ಸ್ವಾತಂತ್ರ್ಯವನ್ನು ಆಕೆ ಪ್ರೀತಿಸುತ್ತಿದ್ದರೂ ರಾತ್ರಿ ಸಮಯದಲ್ಲಿ ಏಕಾಂತವು ಅವಳ ಹೃದಯವನ್ನು ಕಾಡುತ್ತಿತ್ತು. ಒಂದು ಮಧ್ಯಾಹ್ನ ಆಕೆ ತನ್ನ ಬಾಲ್ಕನಿಯಲ್ಲಿ ನಿಂತಿದ್ದಾಗ ಕಟ್ಟಡದ ಮುಂದೆ ಒಂದು ಶಿಫ್ಟ್ ಮಾಡುವ ಟ್ರಕ್ ನಿಂತಿದ್ದನ್ನು ಗಮನಿಸಿದಳು. ದಪ್ಪ ಮೈಕಟ್ಟು, ಆಕರ್ಷಕ ಮುಖದ 28-29 ವರ್ಷದ ಯುವಕ ಬಾಕ್ಸ್ಗಳನ್ನು ಇಳಿಸುತ್ತಿದ್ದನು. ಆತನಿಗೆ ಆಕೆಯ ಕಣ್ಣು ಬಿದ್ದಿತು. ಮರುದಿನ ಬೆಳಗ್ಗೆ ಹಾಲ್ವೇನಲ್ಲಿ ಆಕೆಯು ಆತನಿಗೆ ಮುಖಾಮುಖಿಯಾಗಿ ಭೇಟಿಯಾಯಿತು. ನಮಸ್ಕಾರ, ನಾನು ಲೋಕೇಶ್. ಹೊಸದಾಗಿ ಇಲ್ಲಿಗೆ ಶಿಫ್ಟ್ ಆಗಿದ್ದೇನೆ ಎಂದು ಆತ ಸ್ನೇಹಭಾವದಿಂದ ನುಡಿದ. ನಾನು ಅಂಕಿತಾ. ಕಟ್ಟಡಕ್ಕೆ ಸ್ವಾಗತ ಅಂದಳು ಬೆರಗು ತೋರಿಸಿ. ಕೆಲವು ದಿನಗಳಲ್ಲಿ ಅವರು ಭೇಟಿಯಾದಾಗಲೀ ಪುಟುಕಟ್ಟ ಮಾತುಗಳು ಚರ್ಚೆಯಾಗುತ್ತಿತ್ತು. ಲೋಕೇಶ್ ತನ್ನ ಊಹಾಸ್ಪಷ್ಟ ನಡವಳಿಕೆಯಿಂದ ಬೆಂಗಳೂರಿಗೆ ಹೊಸದಾಗಿ ಬಂದು ಕೆಲಸ ಹುಡುಕುತ್ತಿರುವ ವಿಷಯವನ್ನು ಹಂಚಿಕೊಂಡ. ಆತನ ನಗು ಮತ್ತು ಸ್ನೇಹಶೀಲ ಸ್ವಭಾವ ಆಕೆಯ ಎದೆಗಟ್ಟಿದ ದುರಾಸೆಗಳ ಮೇಲೆ ಚುಚ್ಚಲಾರಂಭಿಸಿತು. ಒಂದು ದಿನ ಸಂಜೆ ಅಂಕಿತಾ ತನ್ನ ಕಾರ್ ಕಡೆ ಹೋಗುತ್ತಿದ್ದಾಗ ಲೋಕೇಶ್ ತಡಕುತ್ತಾ ಕೇಳಿದ. ಅಂಕಿತಾ, ನಾನು ಅರ್ಥ ಮಾಡಿಕೊಳ್ಳುತ್ತೇನೆ, ಇದು ಸ್ವಲ್ಪ ನೇರವಾಗಿದೆ, ಆದರೆ ನೀವು ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ದೀರಿ ಅಂತ ಕೇಳಿದೆ. ನಾನು ಕೆಲಸ ಹುಡುಕಲು ಹೋರಾಟ ಮಾಡುತ್ತಿದ್ದೇನೆ. ನೀವು ನನಗೆ ಮಾರ್ಗದರ್ಶನ ನೀಡಬಹುದೇ? ಅವಕಾಶದಿಂದ ಬೆರಗಾದರೂ ಸಹಾಯ ಮಾಡಲು ಹಾತೊರೆಯುತ್ತಾ ಅಂಕಿತಾ ತಲೆಯಾಡಿಸಿದಳು. ಖಂಡಿತ ಲೋಕೇಶ್. ನಿಮ್ಮ ರೆಸ್ಯೂಮ್ ನನಗೆ ಕಳುಹಿಸಿ, ನಮ್ಮ ಕಂಪನಿಯಲ್ಲಿ ವ್ಯಾಕೆನ್ಸಿ ಇದೆಯೇ ನೋಡುತ್ತೇನೆ ಅಂದಳು. ಒಂದು ವಾರದೊಳಗೆ ಲೋಕೇಶ್ ಆಕೆಯ ಕಂಪನಿಯಲ್ಲಿ ಕೆಲಸ ಪಡೆದನು. ಆನಂದ ಭರವಸೆಯಲ್ಲಿ ಲೋಕೇಶ್ ಇದ್ದನು ಮತ್ತು ಅಂಕಿತಾ ಸಂತೋಷದಿಂದ ತನ್ನ ಪಾತ್ರವನ್ನು ಮೆಲುಕು ಹಾಕಿದಳು. ಒಂದೇ ಆಫೀಸಿನಲ್ಲಿ ಕೆಲಸ ಮಾಡುವುದರಿಂದ ಅವರ ಸಂಬಂಧ ಹೆಚ್ಚು ಗಟ್ಟಿಯಾದಿತು. ಅವರು ಲಂಚ್ ಹಂಚಿಕೊಂಡರು, ಕಾಫಿ ಬ್ರೇಕ್ಗಳನ್ನು ಸಂಭ್ರಮಿಸಿದರು, ಕೆಲಸದ ನಂತರ ಕೂತು ಮಾತುಕತೆ ಮಾಡುತ್ತಿದ್ದರು. ಒಂದು ಶುಕ್ರವಾರ ಅಂಕಿತಾ ಹಿಂಜರಿಯುತ್ತಾ ಹೇಳಿದಳು, ಈ ವಾರಾಂತ್ಯದಲ್ಲಿ ಒಂದು ಹೊಸ ಚಿತ್ರ ಬಿಡುಗಡೆಯಾಗುತ್ತಿದೆ. ನೋಡಲು ಹೋಗೋಣವೇ? ಲೋಕೇಶ್ ನಕ್ಕು ಹೇಳಿದ. ಅದೇನೇ ಇದ್ದರೂ ಚಿತ್ರ ನೋಡಿದ ನಂತರ ನನ್ನೊಂದಿಗೆ ರಾತ್ರಿಯ ಊಟಕ್ಕೆ ಬರಬೇಕು. ತಾವು ಬೆಳಕಿನಲ್ಲಿ ಬರುವುದು ಚಿತ್ರಗಳು, ರಾತ್ರಿ ಡ್ರೈವ್ಸ್ ಮತ್ತು ವೀಕೆಂಡ್ ಕಾಫಿ ಡೇಟ್ಸ್. ಒಂದು ರಾತ್ರಿ ಅವರು ತಮ್ಮ ಕಟ್ಟಡದ ಮೇಲ್ಛಾವಣಿಯಲ್ಲಿ ಕುಳಿತಿದ್ದಾಗ ನಗರ ಬೆಳಕುಗಳು ಅವುಗಳನ್ನು ಸುತ್ತುವರಿಯುತ್ತಿತ್ತು. ಅಂಕಿತಾ, ನಾನು ಈ ನಗರದಲ್ಲಿ ಶಿಫ್ಟ್ ಆಗೋದು ಸರಿಯೇನೋ ಅನ್ನಿಸುತ್ತಿತ್ತು. ಆದರೆ ನಿನ್ನನ್ನು ಭೇಟಿಯಾದ ನಂತರ ಇದು ನನ್ನ ಮನೆ ಅನ್ನಿಸುತ್ತಿದೆ ಎಂದನು ಲೋಕೇಶ್. ಆತ ಅವಳನ್ನು ಚುಕ್ಕೆ ಹಿಡಿದು ತನ್ನ ಹತ್ತಿರಕ್ಕೆ ಎಳೆಯುತ್ತಾ ಅವಳ ಬಾಯಿಗೆ ಚುಂಬನ ನೀಡಿದ. ಅದು ದಿನಚೆ ಕಿಸ್ಸಿಂಗ್ದಿಂದ ಲವ್ ಮೇಕಿಂಗ್ಗೆ ಹೋಗಿದ್ದು ಆ ಪ್ರೀತಿ ಸುತ್ತಲೂ ಹೆಚ್ಚುತ್ತಲೇ ಹೋಯಿತು. ಅಂಕಿತಾ ಲಜ್ಜೆಯಿಂದ ಕಂಗಾಲಾಗಿ ತನ್ನ ಹೃದಯದಲ್ಲಿ ತುಂಬಿಕೊಂಡ ಭಾವನೆಗಳನ್ನು ವ್ಯಕ್ತಪಡಿಸುತ್ತಾ ಹೇಳಿದಳು, ನಾನು ನನ್ನ ಜೀವನಕ್ಕೆ ಮತ್ತೆ ಯಾರನ್ನಾದರೂ ಬಿಡಿಕೊಳ್ಳೋದು ಅಷ್ಟು ಸುಲಭ ಅಲ್ಲ ಅಂತಾನೆ ಭಾವಿಸಿದ್ದೆ. ಆದರೆ ನೀನು ಇದನ್ನು ಸಹಜವಾಗಿ ಮಾಡಿಸಿದ್ದೆ ಲೋಕೇಶ್. ಅವರ ಪ್ರೀತಿ ಸಹಜವಾಗಿತ್ತು, ನಗುವು, ಹಂಚಿದ ಕನಸುಗಳು ಮತ್ತು ಹೊಸ ಬಾಳಿಗೆ ಭರವಸೆಗಳಿಂದ ತುಂಬಿತ್ತು. ಅಂಕಿತಾ ಇನ್ನೂ ಒಂದೇ ಎಳ್ಳು ಏಕಾಂತವಾಗಿರಲಿಲ್ಲ. ಲೋಕೇಶ್ ಅವಳ ಜೀವನದಲ್ಲಿ ಉಷ್ಣತೆ, ಸಂತೋಷ ಮತ್ತು ಸೌಹಾರ್ದತೆಯನ್ನು ತಂದುಕೊಟ್ಟನು. ಅವರ ಪಕ್ಕದ ಮನೆ ಶಿಫ್ಟ್ ಕತೆ, ಪ್ರೀತಿ, ನಂಬಿಕೆ ಮತ್ತು ಭವಿಷ್ಯದ ಒಡಂಬಡಿಕೆಗೆ ಮಾರ್ಗದರ್ಶಕವಾಗಿತ್ತು.